ಕೇಸ್ನಲ್ಲಿ ಮುರುಘಾಸ್ವಾಮಿಗೆ ಇವತ್ತು ಜಡ್ಜ್ಮೆಂಟ್ ಡೇ. ಕೆಲವೇ ಕ್ಷಣಗಳಲ್ಲಿ ಮುರುಘಾಸ್ವಾಮಿ ಕೇಸ್ನ ತೀರ್ಪು ಪ್ರಕಟ ಆಗುತ್ತೆ. ಮಠದ ಹಾಸ್ಟೆಲ್ನ ಇಬ್ಬರು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಇವತ್ತು ಜಡ್ಜ್ಮೆಂಟ್ ಡೇ. ಪೋಕ್ಸೋ ಕೇಸ್ನಲ್ಲಿ ಮುರುಘಾಸ್ವಾಮಿಗೆ ಇವತ್ತು ಜಡ್ಜ್ಮೆಂಟ್ ಡೇ. ಕೆಲವೇ ಕ್ಷಣಗಳಲ್ಲಿ ಮುರುಘಾಸ್ವಾಮಿ ಕೇಸ್ನ ತೀರ್ಪು ಪ್ರಕಟ ಆಗುತ್ತೆ. ಮಠದ ಹಾಸ್ಟೆಲ್ನ ಇಬ್ಬರು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ 2022ರಲ್ಲಿ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗದ ಜಿಲ್ಲಾ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗುತ್ತೆ. ಆರೋಪಿ ನಂಬರ್ 1 ಮುರುಘಾಸ್ವಾಮಿ ದೋಷಿಯೋ ನಿರ್ದೋಷಿಯೋ? ವಾರ್ಡನ್ ರಶ್ಮಿ ಮೂಲಕ ವಿದ್ಯಾರ್ಥಿನಿಯರ ಲೈಂಗಿಕ ದುರ್ಬಳಕೆ ಆರೋಪ ಇವರ ಮೇಲಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾಸ್ವಾಮಿ ಆರೋಪಿ ನಂಬರ್ 1, ರಶ್ಮಿ ಆರೋಪಿ ನಂಬರ್ 2. ಮೊದಲನೇ ಪೋಕ್ಸೋ ಕೇಸ್ನಲ್ಲಿ ಆದೇಶ ಪ್ರಕಟಿಸಲಿದೆ ನ್ಯಾಯಾಲಯ. ಇವತ್ತು ಜಡ್ಜ್ಮೆಂಟ್ ಡೇ. ನ್ಯಾಯಾಲಯಕ್ಕೆ ಮುರುಘಾಶ್ರೀ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇಬ್ಬರು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಇದು. ಪೋಕ್ಸೋ ಕೇಸ್ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಮಠದಿಂದ ಚಿತ್ರದುರ್ಗ ಕೋರ್ಟ್ಗೆ ಮುರುಘಾಶ್ರೀ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತು ಒಂದು ವೇಳೆ ಶಿಕ್ಷೆ ಪ್ರಕಟ ಆದ್ರೆ ಜೈಲು ಗ್ಯಾರಂಟಿ. ದಾವಣಗೆರೆಯಿಂದ ಚಿತ್ರದುರ್ಗದ ಕೋರ್ಟ್ಗೆ ಬಂದ ಮುರುಘಾಸ್ವಾಮಿ, ದಾವಣಗೆರೆಯ ಶಾಖಾ ಮಠದಲ್ಲಿ ಮುರುಘಾಸ್ವಾಮಿ ಇದ್ದಿದ್ದು, ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಚಿತ್ರದುರ್ಗಕ್ಕೆ ಹೋಗದಂತೆ, ಚಿತ್ರದುರ್ಗದ ಮಠಕ್ಕೆ ಹೋಗದಂತೆ ಮುರುಘಾಸ್ವಾಮಿಗೆ ನ್ಯಾಯಾಲಯ ನಿರ್ಬಂಧ ಹೇರಿತು, ಹೋಗೋ ಹಾಗಿಲ್ಲ ಅಂತ. ಎರಡೂ ಕೇಸ್ನಲ್ಲಿ ಜಾಮೀನಿನ ಮೇಲೆ ಮುರುಘಾಸ್ವಾಮಿ ಹೊರಗೆ ಹೋಗಿದ್ರು. ಕೋರ್ಟ್ನಿಂದ ಶಿಕ್ಷೆ ಒಂದು ವೇಳೆ ಘೋಷಣೆಯಾದ್ರೆ ಮುರುಘಾಸ್ವಾಮಿ ಮತ್ತೆ ಜೈಲಿಗೆ ಶಿಫ್ಟ್. ಕೆಲವೇ ಕ್ಷಣಗಳಲ್ಲಿ ಅಪರಾಧಿನೋ ನಿರಪರಾಧಿನೋ ಅಂತ ನ್ಯಾಯಾಲಯ ಪ್ರಕಟಿಸುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ಕಿರಣ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, 2022ರಲ್ಲಿ ಈ ಪ್ರಕರಣ ಹೊರಬಿದ್ದಾಗ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇತ್ತು ಈ ಮಠದಲ್ಲಿ, ಏನೇನ್ ಆಗ್ತಾ ಇತ್ತು, ವಾರ್ಡನ್ ರಶ್ಮಿ ಏನ್ ಮಾಡ್ತಾ ಇದ್ಲು, ಈ ಎಲ್ಲ ವಿಷಯಗಳು ಒಂದೊಂದೇ ಹೊರಗೆ ಬಂದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಆ ಪ್ರಕರಣದ ಡಿ ಡೇ ಇವತ್ತು, ಅಂದ್ರೆ ಇವತ್ತು ಜಡ್ಜ್ಮೆಂಟ್ ಡೇ. ಸೊ ಈ ಪ್ರಕರಣ ನಡೆದು ಬಂದ ಹಾದಿ ಮತ್ತು ಇವತ್ತಿನ ಜಡ್ಜ್ಮೆಂಟ್ನ ಪ್ರಾಮುಖ್ಯತೆ ಬಗ್ಗೆ ತಿಳಿಸೋದಾದ್ರೆ. ಭವನ, ಏನು ಮುರುಘಾಶರಣರ ವಿರುದ್ಧ ಆಗಸ್ಟ್ 26, 2022ರಲ್ಲಿ ಮೈಸೂರಿನ ನಜರಾಬಾದಲ್ಲಿ ಫೋಕ್ಸೋ ಕೇಸ್ ದಾಖಲಾಗುತ್ತೆ. ಬಳಿಕ ಅಲ್ಲಿಂದ ಆಗಸ್ಟ್ 27ಕ್ಕೆ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆ ಒಂದು ಕೇಸ್ ವರ್ಗಾವಣೆ ಆಗುತ್ತೆ. ಅಂದಿನಿಂದ 3 ವರ್ಷಗಳ ಕಾಲ ಮುರುಘಾಶರಣರು ಫೋಕ್ಸೋ ಪ್ರಕರಣದಲ್ಲಿ ಜೈಲಲ್ಲಿರ್ತಾರೆ. ಆದರೆ ಕಳೆದ ಒಂದು ವರ್ಷದಿಂದ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ, ಕೂಡಲೇ ಈ ಕೇಸನ್ನು ಮುಗಿಸಬೇಕು ಅಂತಕ್ಕಂಥ ಒಂದು ಆದೇಶದ ಮೇರೆಗೆ ಮೊದಲ ಕೇಸ್ನಲ್ಲಿ ಈಗಾಗಲೇ ಏನು ಮುರುಘಾಶರಣರ ಮೇಲೆ 2 ಫೋಕ್ಸೋ ಪ್ರಕರಣಗಳು ದಾಖಲಾಗಿರ್ತವೆ. ಆದರೆ ಮೊದಲ ಫೋಕ್ಸೋ ಕೇಸ್ನಲ್ಲಿ ಈಗಾಗಲೇ ಅವರು ಬೇಲ್ನಿಂದ ಹೊರಗೆ ಬಂದ ಕಾರಣದಿಂದಾಗಿ ಚಿತ್ರದುರ್ಗಕ್ಕೆ ಯಾವುದೇ ರೀತಿ ಪ್ರವೇಶ ಇರೋದಿಲ್ಲ. ಅವರಿಗೆ ಕೋರ್ಟ್ನ ಆದೇಶ ಇರ್ತದೆ, ಯಾಕಂತಂದ್ರೆ ಮಠಕ್ಕೆ ಹೋಗೋಂಗಿಲ್ಲ, ದುರ್ಗಕ್ಕೂ ಕೂಡ ಎಂಟ್ರಿ ಆಗಂಗಿಲ್ಲ ಅಂತ ಒಂದು ಆದೇಶದ ಮೇರೆಗೆ ಅವರನ್ನ ದಾವಣಗೆರೆಯ ಶಾಖಾ ಮಠ ಆಗಿರ್ತಕ್ಕಂಥ ವಿರಕ್ತ ಮಠದ ಶಿವಯೋಗಿ ಮಂದಿರದಲ್ಲಿ ಅವರು ಇರ್ತಾರೆ. ಇಂದು ಏನು ಮುರುಘಾಶರಣರಿಗೆ ಈ ಫೋಕ್ಸೋ ಪ್ರಕರಣದಲ್ಲಿ ಬಿಗ್ ಡೇ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಮೊದಲನೇ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ತೀರ್ಪು ಪ್ರಕಟ ಆಗ್ತಕ್ಕಂಥ ಸಾಧ್ಯತೆ. ಅದರಲ್ಲೂ ಕೂಡ 11:30 ಸುಮಾರಿಗೆ ನ್ಯಾಯಾಧೀಶರಾಗಿರ್ತಕ್ಕಂಥ ಅಡಪದ್ ಅವರು ಈ ಒಂದು ತೀರ್ಪನ್ನು ಪ್ರಕಟ ಮಾಡಲಿದ್ದಾರೆ. ಹೀಗಾಗಿ ಮುರುಘಾಶರಣರಿಗೆ ಏನಾದರೂ ಮತ್ತೆ ಈ ಒಂದು ಪ್ರಕರಣದಲ್ಲಿ ಮೊದಲ ಕೇಸು ನಾನು ಮತ್ತೇನು ಹೇಳ್ತೀನಿ, ಈಗ 2 ಪೋಕ್ಸೋ ಪ್ರಕರಣ ಇರೋದ್ರಿಂದ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಏನಾದ್ರೂ ಈ ತೀರ್ಪು ಸಂದರ್ಭದಲ್ಲಿ ಏನಾದ್ರೂ ಅವ್ರಿಗೆ ಬಿಡುಗಡೆ ಆಗುತ್ತಾ ಅಥವಾ ಮತ್ತೆ ಏನಾದರೂ ಬಂಧನ ಆಗುತ್ತಾ, ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಏನು ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಆಗಮಿಸಿಗಲ್ಲ ಕೋರ್ಟ್ ಒಳಗಡೆ ಇರ್ತಕ್ಕಂಥದ್ದು ಮುರುಘಾಶರಣರು, ಜೊತೆಗೆ ಆರೋಪಿಗಳಾಗಿರ್ತಕ್ಕಂಥ A2 ರಶ್ಮಿ ಆಗಿರ್ಬೋದು, A4 ಆಗಿರ್ತಕ್ಕಂಥ ಪರಮಶಿವರು ಕೂಡ ಈಗಾಗಲೇ ಕೋರ್ಟ್ಗೆ ಆಗಮಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗತಕ್ಕಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನಂತಂದ್ರೆ ಇಂದು ಮುರುಘಾಶರಣರಿಗೆ ಬಂಧನ ಆಗುತ್ತೋ ಅಥವಾ ಬಿಡುಗಡೆ ಆಗುತ್ತಾ ಅಂತಕ್ಕಂಥ ಕೆಲವೇ ಕ್ಷಣಗಳಲ್ಲಿ ಕಾದು ನೋಡಬೇಕಾಗಿದೆ. ಭಾವನಾ, ಒಟ್ಟಾರೆ ಪ್ರಕರಣ ಚಿತ್ರದುರ್ಗದ ಮಠದ ಭಕ್ತರಲ್ಲಿ ಒಂದು ಆತಂಕ ಮೂಡಿಸಿತ್ತು. ಈಗ ಏನ್ ಹೇಳ್ತಿದ್ದಾರೆ ಮಠದ ಭಕ್ತರು ಅಥವಾ ಚಿತ್ರದುರ್ಗದ ಜನ ಈ ಪ್ರಕರಣದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಏನ್ ಮಾತಾಡ್ತಿದ್ದಾರೆ ಇವತ್ತು ಕಿರಣ್?
ಭವನ ಖಂಡಿತವಾಗ್ಲೂ ಏನಂತಂದರೆ ಚಿತ್ರದುರ್ಗದ ಮುರುಘಾ ಮಠ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಮಠ. ಹಾಗಾಗಿ ಪ್ರಕರಣ ಆದಾಗಿನಿಂದ ಇಂದಿನ ತನಕ ಕೂಡ ಆ ಒಂದು ಮಠದ ವಿಚಾರವಾಗಿ ಸಾಕಷ್ಟು ಭಕ್ತರು ಒಂದು ರೀತಿ ಆತಂಕದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಏನಂತಂದರೆ ಒಂದು ರೀತಿಯ ಕುತೂಹಲ ಕೂಡ ಇವತ್ತಿನ ಒಂದು ತೀರ್ಪಿನ ವಿಚಾರವಾಗಿ ಕುತೂಹಲ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದ ವಿಚಾರವಾಗಿ ಈ ಹಿಂದೆನೂ ಕೂಡ ಸುಮಾರು ವರ್ಷಗಳಿಂದ ಕೂಡ ಮುರುಘಾ ಶರಣರ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡಿದ್ರು. ಆದರೆ ಫೋಕ್ಸೋ ಪ್ರಕರಣ ಯಾವಾಗಾಯ್ತು ಅದರಲ್ಲೂ ಕೂಡ ಅದೇ ಹಾಸ್ಟೆಲಲ್ಲಿರ್ತಕ್ಕಂಥ ಕೆಲವು ಅಪ್ರಾಪ್ತ ಬಾಲಕಿಯರ ಮೇಲೆ ಈ ರೀತಿಯ ಒಂದು ಪ್ರಕರಣಗಳು ಕಂಡು ಬಂದಾಗ ಸುಮಾರು ಭಕ್ತರಲ್ಲಿ ಆಕ್ರೋಶವಾಯಿತು. ಈ ರೀತಿಯ ಒಂದು ಪ್ರಕರಣದಲ್ಲಿ ಸ್ವಾಮೀಜಿ ಭಾಗಿಯಾಗಿದ್ರಲ್ಲ ಅಂತಕ್ಕಂಥದ್ದು ವಿರೋಧ ಕೂಡ ಆಯಿತು, ಸಾಕಷ್ಟು ಪ್ರತಿಭಟನೆಗಳು ಆಯಿತು. ಜೊತೆಗೆ ಮಠದ ವಿರುದ್ಧ ಕೂಡ ಸಾಕಷ್ಟು ಧ್ವನಿ ಕೂಡ ಎತ್ತಿದ್ರು. ಆದರೆ ಇಂದಿನ ಒಂದು ತೀರ್ಪು ಏನಾಗಿದೆ ಅಂತಂದರೆ, ಈಗ ಕೆಲವು ಏನಂತಂದರೆ ಸ್ವಾಮೀಜಿಗಳು ಮತ್ತೊಬ್ಬರು ರಾಜಕಾರಣ ಬರ್ತಾರೆ ಅಂತಂದರೆ ಕೆಲವು ಕಡೆ ಕೋರ್ಟ್ ಆಗಿರ್ಬೋದು, ಮತ್ತೊಂದು ಕಡೆ ಜನ ಸೇರ್ತಾರೆ. ಆದರೆ ಈ ಕ್ಷಣದವರೆಗೂ ಕೂಡ ಕೋರ್ಟ್ನತ್ತ ಯಾರು ಕೂಡ ಜನರು ಬಂದಿಲ್ಲ. ಯಾಕಂತಂದರೆ ಒಂದು ಕಡೆ ಅವರಿಗೆ ಸ್ಪಷ್ಟವಾಗಿ ಒಂದು ನಿಲುವು ಸಿಕ್ಕಿರ್ತಕ್ಕಂಥದ್ದು ಏನಂತಂದರೆ, ಈ ಒಂದು ಕೇಸ್ನಲ್ಲಿ ಮುರುಘಾ ಶರಣರಿಗೆ ಒಂದು ರೀತಿ ಏನಾದರೂ ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರಬಹುದೇನೋ. ಯಾಕಂತಂದ್ರೆ ಫೋಕ್ಸೋ ಪ್ರಕರಣ ಆಗಿರೋದ್ರಿಂದ ಸಾಧ್ಯತೆ ಹೆಚ್ಚಿರೋದ್ರಿಂದ ಹಾಗಾಗಿ ಭಕ್ತರಲ್ಲೂ ಕೂಡ ಒಂದು ರೀತಿ ಕುತೂಹಲ ಇದೆ. ಒಂದು ರೀತಿ ಒಂದ್ ಕಡೆ ಏನಾಗ್ಬೋದು ಅಂತಕ್ಕಂಥದ್ದು ಅವ್ರಿಗೂ ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ಬೋದು ಭವನ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.